ಸೊ ಫ್ರೆಂಡ್ಸ್ ನೋಡಿ, ನನ್ನ ತಮ್ಮನ ಬರ್ಡೇ ಇವತ್ತು ಅಂತ ಅಂದ್ಬಿಟ್ಟು ಅವನು ಹೊಸ ಬಟ್ಟೆ ಹಾಕ್ಕೊಂಡು ವೆಡ್ನೆಸ್ಡೇ ಬೇರೆ ಅಲ್ವಾ, ಕ್ಲಾಸ್ಗೆ ಹೋಗ್ತಾ ಇದ್ದಾನೆ. ಖುಷಿ. ನಿಂದು ಕ್ರಾಕ್ಸ್ ಹಾಕೋ ಮನೆ. ಮೇಲಿರೋದೆಲ್ಲ ನನ್ನ ತಮ್ಮನ ಶೂ, ಕೆಳಗಡೆ ಇರೋದೆಲ್ಲ ನನ್ನ ಸ್ಲಿಪ್ಪರ್, ನನ್ನ ಶೂ ಮೇಲೆ ಸಾಕ್ಸ್ ಇಟ್ಟಿದ್ದಾರೆ. ಇನ್ನದು ಕೆಳಗಡೆ ಮಮ್ಮಿದು, ಡ್ಯಾಡಿದು, ಬುಜ್ಜಿದು. ಸರಿ ನಡಿಯೋದು, ಒಣಗಲಿ ನಾಳೆಗೆ. ಬಾಯ್. ಇಲ್ಲಿ ನಿಂತ್ಕೊ, ಇಲ್ಲಿ ಒಂದು ನಿಮಿಷ ಇಲ್ಲಿ ನಿಂತು. ಓಕೆ ಬಾಯ್. ಹುಷಾರು. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ನನ್ನ ತಮ್ಮನ ಬರ್ಡೇ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ತಮ್ಮನ ಬರ್ಡೇ ಆಗಿರೋದ್ರಿಂದ ವ್ಲಾಗ್ನ ಚೆನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಶುರು ಮಾಡಿದ್ದೀನಿ. ಬೆಳಿಗ್ಗೆನೇ ಮಾಡಿದೆ. ಬೆಳಗ್ಗೆ ಎದ್ದ ತಕ್ಷಣ ಸಣ್ಣದಾಗಿ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಬುಜ್ಜಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾರೆ, ಅದನ್ನ ಮಾಡಿದೆ. ಇವಾಗ ಮಮ್ಮಿ ದೇವ್ರ ಮನೆಯೆಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ. ಸೊ ನೋಡಿ, ಇವಾಗ ದೀಪ ಹಚ್ಚಬೇಕು. ವಿಶು ಹೇರ್ ಕಟ್ಗೆ ಅಂತ ಹೋಗಿ ಇನ್ನೂ ಬಂದಿಲ್ಲ. ಇವತ್ತಿನ ಪ್ಲ್ಯಾನ್ ಏನು ಎತ್ತ ಏನು ಗೊತ್ತಿಲ್ಲ, ನೋಡುವ ಹೆಂಗಾಗುತ್ತೆ ಅಂತ. ಕಂಪ್ಲೀಟ್ ವೀಡಿಯೋನ ನೋಡಿ. ಆ್ಯಂಡ್ ತುಂಬ ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಇರಲಿ. ಆ್ಯಂಡ್ ಇವತ್ತು ವ್ಲಾಗ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಯಾವುದೇ ಪ್ಲ್ಯಾನ್ಸ್ ಇಲ್ಲ, ನೋಡಬೇಕು. ವ್ಲಾಗ್ ಮಾಡ್ತಾ ಇರ್ತೀನಿ. ಅಂದರೆ ವ್ಲಾಗ್ ಇವತ್ತು ಕಂಪ್ಲೀಟ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ, ಬರ್ಡೇ ವ್ಲಾಗ್ನ. ಸೊ ಇನ್ನೂ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಅಂತ ನಾಲ್ಗೆ ಹೊರಳ್ಬಿಟ್ಟಿತ್ತು. ಆ್ಯಂಡ್ ಹೆಂಗಿದೆ ನಂದು ಟೀ ಶರ್ಟ್? ಆ್ಯಕ್ಚುಲಿ ಇದು ನನ್ನ ತಮ್ಮನ ಟೀ ಶರ್ಟು. ಅವನು ಈ ಥರ ಮತ್ತು ಇನ್ನೊಂದು ಗ್ರೀನಲ್ಲಿ ತೊಗೊಂಡಿದ್ದ, ಅದು ಅವ್ನು ಕರೆಕ್ಟ್ ಸೈಜ್ ತೊಗೊಂಡಿದ್ದ. ಬಟ್ ಇದು ನನ್ನ ಸೈಜ್ ತೊಗೊಂಡ್ಬಿಟ್ಟಿದ್ದಾನೆ. ಅಂದರೆ ಅವನು ಸೈಜ್ ನೋಡಿದೆ ತೊಗೊಂಡಿರೋದಾಗುತ್ತೆ ಅಂತ. ಸೊ ನಾನೇ ವೇರ್ ಮಾಡಿದೆ, ನನಗೆ ಕೊಟ್ಟ. ಎಕ್ಸ್ಚೇಂಜ್ ಮಾಡು ಅಂತ ಅಂದೆ, ಇಲ್ಲ ಅಂತ ಅಂದಲ್ಲ. ಸೊ ಹಾಗಾಗಿ ನಾನೇ ವೇರ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ನೋಡಿ. ಸೊ ಬನ್ನಿ ಇವಾಗ ಪೂಜೆ ಮಾಡಿಬಿಡೋಣ. ಇನ್ನು ಚಾಮುಂಡಮ್ಮನ ದೇವ್ರಿಗೆ ಹೂವು ಹಾಕಿಲ್ಲ ಬಿಟ್ಟ. ಹೂನಾರ ತತ್ತಾನೆ ಅಂತಂದ, ಹೂನಾರ ತಂದಿಲ್ಲ. ಹೂನಾರ ತತ್ನಿ ಅಂತ ಇನ್ನೂ ತಂದಿಲ್ವಲ್ಲ. ಸರಿ, ತಂದುಬಿಟ್ಟು ಹಾಕ್ಬಿಟ್ಟು ಅವ್ನು ಪೂಜೆ ಮಾಡ್ತಾನೆ. ಈಗ ನೀನು ಪೂಜೆ ಮಾಡು. ಆಮೇಲೆ ರೆಡಿ ಮಾಡೋದಾಯ್ತು. ಅವ್ನು ಇನ್ನೂ ಮಲ್ಲಿಗೆ ಹೂವು ತರಬೇಕು, ಹಾರ ತರಬೇಕು. ನಾನು ಪೂಜೆ ಮಾಡಿರ್ತೀನಿ. ಫ್ರೆಂಡ್ಸ್, ಇವಾಗ ಮೊದಲನೇ ಪೂಜೆ ನಾನೇ ಮಾಡ್ತಾ ಇರೋದು. ವಿಶು ಹೇರ್ ಕಟ್ ಮಾಡಿಸೋದಕ್ಕೆ ಅಂತ ಹೋಗಿದ್ದಾನೆ, ಇನ್ನೂ ಬಂದಿಲ್ಲ. ಮತ್ತು ಮನೆ ಎಲ್ಲ ಕ್ಲೀನ್ ಆಗಿತ್ತು, ಎಲ್ಲ ರೆಡಿ ಆಯಿತು. ನಂದು ಸ್ನಾನ ಆಯಿತು ಅಲ್ವಾ, ಪಾಪನು ಮಲಗಿದ್ದಾನೆ ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮನೆ ಚಾಮುಂಡೇಶ್ವರಿ ತಾಯಿಗೆ ಹೂವಿನ ಹಾರ ಒಂದು ಮಿಸ್ಸಿಂಗ್ ಇದೆ. ವಿಶು ಸ್ನಾನ ಎಲ್ಲ ಮಾಡ್ಕೊಂಡು ಅವ್ನು ಪೂಜೆ ಮಾಡೋ ಟೈಮ್ಗೆ ಹೂವಿನ ಹಾರ ತೊಗೊಂಡು ಬಂದು ಅಲಂಕಾರ ಫುಲ್ಫಿಲ್ಡ್ ಆಗಬೇಕು ಅವನಿಗೆ ಪೂಜೆ ಮಾಡುವಾಗ ಅಂತಂದರೆ ತಾಯಿ ಚಾಮುಂಡೇಶ್ವರಿಗೆ ಹೂವಿನ ಹಾರದಿಂದ ಅಲಂಕಾರ ಆಗಿರಲೇಬೇಕು. ನಾನು ಎಲ್ಲ ಆದಮೇಲೆ ತೋರಿಸ್ತೀನಿ, ವಿಶು ಪೂಜೆ ಎಲ್ಲ ಆಗಿರುತ್ತಲ್ಲ ಆವಾಗ ತೋರಿಸ್ತೀನಿ ನಿಮಗೆ. ಹೊಸ ತುಳಸಿ ಗಿಡ ಪುಟ ನೋಡ್ದ? ಇವಳು ಪವಿತ್ರನೇ ತಗೊಂಡು ನೆಟ್ಟಿರೋದು. ಪಾಪ ಬೆಳಗ್ಗೆನೆ ತಂದು ನೆಟ್ಬಿಟ್ಟವಳೆ. ಅವಳ ಕೈಯಾರ ನೆಟ್ಟವಳೆ ತಂದು. ಇವತ್ತು ನಮ್ಮ ಮನೆ ಗಿಡ ಇನ್ನೇನು ತುಳಸಿ ಹಬ್ಬ ಬಂತಲ್ವಕ್ಕ, ಅದಕ್ಕೆ ಅದೆಲ್ಲ ಇದಾಗಿದೆಯಲ್ಲ ಅಂದ್ಬಿಟ್ಟು 1ನೇ ತಾರೀಕು ತುಳಸಿ ಹಬ್ಬ ಅಲ್ವಾ ಅಂತ ಹೇಳ್ಬಿಟ್ಟು ತಂದು ನೆಟ್ಟಿರೋದು ನೋಡಿ. ಯಾವಾಗಲೂ ಪವಿತ್ರನೇ ಎಲ್ಲ ಇಲ್ಲಲ್ಲ, ಫುಲ್ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕೋದು. ಪವಿತ್ರನೇ ಮನೆ ಒರ್ಸೋಕೆ ಮುಂಚೆ ಮೊದಲು ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಬಿಡ್ತಾರೆ. ಫ್ರೆಂಡ್ಸ್, ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ, ಹಾಗಾಗಿ ಹೋಗ್ತಾ ಇದ್ದೀನಿ. ಮಳೆ ಬರೋ ವೆದರು ನೋಡಿ. ಪಾಪು ಎತ್ತಿದ್ದಾನೆ, ಅವನು ಫೀಡ್ ಮಾಡಿಸಾಯಿತು. ಇನ್ನು ಮಿನಿಮಮ್ ಒಂದು 20 ಮಿನಿಟ್ಸ್ ಆರಾಮಾಗಿರ್ತಾನೆ, ಅಷ್ಟರಲ್ಲಿ ಅವ್ನು ವಾಪಸ್ ಬರಬೇಕು. ಫ್ರೆಂಡ್ಸ್, ವಿಶು ಬಂದು ಪೂಜೆ ಮಾಡಿದ್ದಾನೆ. ನಾನು ಬ್ಯಾಂಕ್ ಹೋಗಿದ್ದೆ ಅಲ್ವಾ ನೋಡಿ. ಅವನು ತಾಯಿ ಚಾಮುಂಡೇಶ್ವರಿ ತಾಯಿಗೆ ಹೂವಿನ ಹಾರ ಹಾಕ್ಲೇಬೇಕು, ಹಾಕದೆ ಪೂಜೆ ಅಂತೂ ಮಾಡಲ್ಲ. ಇವಾಗ ಚಾಮುಂಡಿ ಬೆಟ್ಟಕ್ಕೆ. ಅಜ್ಜಿ, ನಿಮ್ಮ ಅಮ್ಮ ಅಷ್ಟು ಬೆಳ್ಳಗಿದ್ರಲ್ಲ, ನೀನು ಬಾಣ್ತೀನಿ ಸತ್ತೋದು. ನಮ್ಮ ಅಮ್ಮ ಕಾಳಮ್ಮ ಯಾರು ನೀನು ಬಾಣ್ತೀನಿ
ನೀನು ಮಾಡ್ತೀನಿ ಅಂತ ಗೊತ್ತಿಲ್ಲ ನಮ್ಮ ಕಾಳಮ್ಮ ಸತ್ತದು ನಿನ್ನ ಮಗನ ನಿನ್ನ ಗಂಡ ಮಾಡ್ತೀವಿ 9 ತಿಂಗಳು ಕೂಸ ಕರ್ಕೊಂಬಂದು ತೊಟ್ಲು ಬಿಟ್ಬಿಟ್ಟು ಸತ್ತೋದು ನಿನ್ನ ಗಂಡ ಮಾಡ್ತೀವಿ. ಅಜ್ಜಿ ನೀವು ನಿಮ್ಮ ಅಪ್ಪನ ಥರನಾ? ನಮ್ಮ ಅಪ್ಪ ಅದಕ್ಕೆ ಚೆನ್ನಾಗಿದೆ ಕಣವ. ಕಾಳೆಗೌಡಯ್ಯ ನಮ್ಮ ಕಾಳಗೌಡ ಅಂದ್ರೆ ಅಯ್ಯೋ ಪರಮಾಸಿ ಚಿನ್ನ ಕಾಲದ ಚಿನ್ನ ಕಾಳೆಗೌಡ ಚೇರ್ಮನ್ ಕಣವ. ಚೇರ್ಮನ್ ಮಗಳು ಮತ್ತೆ ತಂದ ಚೇರ್ಮನ್ ಆಗಿದೆ. ಹ್ಮ್ ಪಟೇಲ್ ತಾನ ನಮ್ಮ ತಂದಿಗಿತ್ತು. ಯಾವ ತಂದಿಯ ಮುತ್ತಾತನಿಗ ಅದಕ್ಕೆ ನಿಂಗ ಗತ್ತು ಮಾತಾಡಿ ಅಂತ ನಮ್ಮಪ್ಪ ಚೇರ್ಮನ್ ಅಂತಾನೆ ಹಿಂಗ ಆಡ್ತಿ ಅಲ್ವ ನೀನು? ಚೇರ್ಮನ್ ಅಂತ ಮಾಡಿಸ್ಬಿಟ್ಲು ಅವ್ಳು ಮಗಂತೀನಿ ನೋಡ್ಕೊಳವ. ನಮ್ಮ ಅತ್ತಿಗೆ ಮಾಡಿಸ್ಬಿಟ್ಲು ಕಣವ. ಅತ್ತಿಗೆ ಮಾಡಿಸ್ಬಿಟ್ಲು. ಆಗ ಅವ್ರು ಸತ್ತೋದ್ಮೇಲೆ ಇನ್ನೊಬ್ರು ತಂದು ಮದುವೆ ಆದ್ದು ನಮ್ಮ ಮಾವ ನಮ್ಮ ತಾತ ತಂದು ಮದುವೆ ಮಾಡ್ಕೊಂಡು ನಾವು ಇನ್ನೊಬ್ಬ ಬರ್ತೀವಿ. ನಮ್ಮ ಅತ್ತ ಸತ್ತೈತಿ. ಆ ಮನೆ ಬದುಕಿ ನಮಗೆ ಸಿಗ್ತದೆ. ಹೋಗ್ಲಿ ಬಿಡಜ್ಜಿ, ತಲೆ ಕೆಡಿಸ್ಕೊಬೇಡ, ಆಗಿದ್ದಾಯ್ತು. ನನ್ನ ಮೈ ಇದ್ದೀರಲ್ಲ ನಮ್ಮವ್ವ ಕೆತ್ಕೊಂಡು ಕೊಡೋದು ಅವ್ರದ ಇಟ್ಟಿಲ್ಲ. ಅದೇನೋ ಅಂತಾರಲ್ಲ ಮಮ್ಮಿ, ನಮ್ಮ ತಾತ ಎಲ್ಲಾನು ನಮ್ಮ ಅವ್ರ ಆಸ್ತಿ ಎಲ್ಲಾನು ಇಟ್ಕೊಂಡಿದ್ರೆ ಇಡೀ ಊರ್ಗೆನೆ ಕೋಟೆ ಶುರು ಹಂಗೆ ಆಗೋದು ಕಣವ. ನಮ್ಮ ಅಜ್ಜಿ ಹೇಳೋದು ನೋಡಿದ್ರೆ ಮೂಕತೆ ಅಲ್ವಾ ಅಜ್ಜಿ? ಸಿಕ್ಕಲಿಲ್ಲ ಪಡೆಯಿಲ್ಲ. ನಮ್ಮ ತಾತನೇ ಇದಾಗೋದು. ನಮ್ಮ ಮಾವನೇ ಇದನ್ನ ಕಂದೆ ಕಟ್ತೆ ಹೋದ ಕಣವ. ನಾನು ಏನು ಬ್ಯಾಂಕಿಗೆಲ್ಲ ಹೋಗಿ ಬಂದೆ. ಅಷ್ಟರಲ್ಲಿ ವಿಷು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿದ್ದೆ, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ದೇವ್ರದ್ದು ಹೂವು ಎಲ್ಲ ತಂದಿದ್ನಲ್ಲ ಅದನ್ನು ಇಟ್ಬಿಟ್ಟು ಮತ್ತೆ ಪೂಜೆ ಮಾಡ್ತಿದ್ದಾನೆ. ಅದನ್ನು ಚಿಕ್ಕದಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ವಿಶುಗಿದೆಲ್ಲ ಇಷ್ಟ ಆಗಲ್ಲ ವೀಡಿಯೋ ಮಾಡೋದು ಡೈರೆಕ್ಟಾಗಿ, ಅದೆಲ್ಲ ಅವ್ನು ಇಷ್ಟನೇ ಪಡಲ್ಲ. ಅವ್ನು ಹೆಂಗೆ ಸಿಂಪಲ್ ಆಗಿರ್ತಾನೆ ಹಾಗೆ ಇಷ್ಟಪಡೋದು. ಸೊ ನಾನು ಕದ್ದು ಮುಚ್ಚಿ ವೀಡಿಯೋಗಳನ್ನ ಮಾಡ್ಕೊಂಡು ಬಿಡ್ತೀನಿ. ಇವಾಗ ನಾನು ಮತ್ತು ಡ್ಯಾಡಿ ಕೇಕ್ ತರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಕೇಕ್ ರೂಮ್ ಇದೆಯಲ್ಲ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಕೇಕು. ಸೊ ಕಸ್ಟಮೈಸ್ಡ್ ಏನು ಮಾಡಿಸಿರ್ಲಿಲ್ಲ, ನಾರ್ಮಲ್ ಚಾಕ್ಲೇಟ್ ಕೇಕ್ನೇ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು 1 kg ನಮ್ಮನೆ ಜಾಸ್ತಿ ತಿನ್ನೋದು ಇಲ್ಲ ಅಲ್ವಾ ಯಾರೂ, ಹಾಗಾಗಿ 1 kg ಕೇಕ್ ಚೆನ್ನಾಗಿತ್ತು. ಅದನ್ನು ತೊಗೊಂಡು ಅಲ್ಲೇ ನೇಮ್ ಎಲ್ಲ ಬರೆಸ್ಬಿಟ್ಟು ಇವಾಗ ಮನೆಗೆ ತೊಗೊಂಡು ಹೋಗಬೇಕು. ವಿಶು ಬರ್ತೀನಿ ಅಂತ ಹೇಳಿದ್ದಾನೆ. ನೋಡುವ ಯಾವಾಗ ರೆಡಿ ಆಗಿಬಿಟ್ಟು ಎಲ್ಲ ಕೇಕ್ ಕಟ್ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಫೈನಲಿ ನಾನು ಒಂದು 5 o'clockಗೆ ತೊಗೊಂಡು ಹೋದೆ. ಇವಾಗ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಅಂತ ಹೇಳಿ ಅಲ್ಲ ನೀನೇ ವಿಶು. ಏನು ಹ್ಯಾಪಿ ಬರ್ಡೇ? ಹ್ಯಾಪಿ ಬರ್ಡೇ ಮಗನು. ಇರು ಮಾಮ ಕಟ್ ಮಾಡಲಿ. ಮಾವನ ಹಾಕು. ಓನವಾ ಅಜ್ಜಿ ಮೇಲ್ಗಡೆ ಕ್ರೀಮ್ ತೆಗ್ದು ಏ ಬೇಡ ಬೇಡ ಏ ಖುಷ್ ಪಾಪಗೆಲ್ಲ ತಿನ್ನೋದೇ ತಿನ್ಸು, ಏನಿಲ್ಲ ತಿನ್ಕೊಡಿ. ತಿನ್ನಿ ಪ್ಲೇಟ್ ಹಾಕೊಡ್ತೀನಿ. ಪ್ಲೇಟ್ ಹಾಕೊಂಡು ಬರೋ ಕುಷ್ಮಾ ಪಾಪ ಇದ್ದಾನೆ ನೋಡ್ದ. ಹಾಗೆ ಇವತ್ತು ನಮ್ಮನೆ ನಾನ್ ವೆಜ್ ಅಂದರೆ ವಿಶು ಬರ್ಡೇ ಅಂತಲೇ ನಾನ್ ವೆಜ್ ಮಾಡಿದ್ವಿ. ಮಟನ್ ಸಾಂಬಾರು ರೈಸ್ ಅಷ್ಟೇನೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಪುಟ್ಟು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.